ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದಲ್ಲಿ ಸಿಂಗಂ ಎಂದೇ ಖ್ಯಾತಿಯಾಗಿದ್ದ, ತಮಿಳುನಾಡಿನಲ್ಲಿ ಬಿಜೆಪಿಯ ಅಲೆ ಎಬ್ಬಿಸಿದ್ದ ಕೆ ಅಣ್ಣಾಮಲೈ ಈಗ ಹೊಸ ಆಟ ಶುರು ಮಾಡಿದ್ದಾರೆ. ಬಿಜೆಪಿಗೆ ಗುಡ್ ಬೈ ಹೇಳಿದ ಕೆಲವೇ ಗಂಟೆಗಳಲ್ಲಿ ಅಣ್ಣಾಮಲೈ ಸೃಷ್ಟಿಸಿದ ಸುನಾಮಿ ಸಾಮಾನ್ಯದಲ್ಲ. ಕೇವಲ 10 ಗಂಟೆಗಳಲ್ಲಿ 10 ಲಕ್ಷ ಯುವಕರು ಇವರ ಹಿಂದೆ ನಿಂತಿದ್ದಾರೆ. ಹಾಗಿದ್ರೆ ಅಣ್ಣಾಮಲೈ ಬಿಜೆಪಿ ತೊರೆದಿದ್ದೇಕೆ? ದೆಹಲಿ ನಾಯಕರ ವಿರುದ್ಧ ಸಿಂಗಂ ಅಸಮಾಧಾನವೇನು? ಇಡೀ ತಮಿಳುನಾಡನ್ನ ನಡುಗಿಸ್ತಾ ಇರೋ ಆ ವಿ ಲೀಡರ್ಸ್ ಆಂದೋಲನದ ಅಸಲಿ ಕಥೆ ಏನು ಹೇಳ್ತೀವಿ ಕೇಳಿ. ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಅಧಿಕೃತ ರಾಜೀನಾಮೆ ನೀಡುವ ಮೂಲಕ ದೇಶದ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದಾರೆ. ಬಿಜೆಪಿ ತೊರೆದ ಬೆನ್ನಲ್ಲೇ ಅವರು ವಿ ದ ಲೀಡರ್ಸ್ ಹೆಸರಲ್ಲಿ ಹೊಸ ರಾಜಕೀಯ ಚಳುವಳಿಯನ್ನ ಘೋಷಣೆ ಮಾಡಿದ್ದು, ಇವರ ಹೊಸ ಪಯಣಕ್ಕೆ ಯುವ ಜನತೆಯಿಂದ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಈ ಆಂದೋಲನ ಆರಂಭವಾದ ಕೇವಲ ಕೆಲವೇ ಗಂಟೆಗಳಲ್ಲಿ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರು ನೋಂದಾಯಿಸಿಕೊಳ್ಳುವ ಮೂಲಕ ಅಣ್ಣಾಮಲೈ ಜನಪ್ರಿಯತೆ ಹಾಗೂ ಸಂಘಟನಾ ಶಕ್ತಿಯನ್ನ ಸಾಬೀತುಪಡಿಸಿದ್ದಾರೆ. ನಾನು ಭಾರತೀಯ ಗುರುತನ್ನ ಹೊಂದಿರುವ ಹೆಮ್ಮೆಯ ತಮಿಳಿಗ ಅಂತ ಧೀಮಂತವಾಗಿ ಘೋಷಣೆ ಮಾಡಿರುವ ಅಣ್ಣಾಮಲೈ ಪ್ರಸ್ತುತ ರಾಜಕಾರಣದಲ್ಲಿರುವ ವ್ಯಕ್ತಿ ಪೂಜೆ ಮತ್ತು ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ತೀವ್ರ ಸಮರ ಸಾರಿದ್ದಾರೆ. ಸದ್ಯ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ಸಾರ್ವತ್ರಿಕ ಚುನಾವಣೆಗಳ ಮೇಲೆ ಕಣ್ಣಿಟ್ಟಿರುವ ಅಣ್ಣಾಮಲೈ ಅವರ ಈ ಹೊಸ ರಾಜಕೀಯ ಆಂದೋಲನವು ಭವಿಷ್ಯದಲ್ಲಿ ತಮಿಳುನಾಡು ರಾಜಕೀಯಕ್ಕೆ ಹೊಸ ದಿಕ್ಸೂಚಿಯಾಗುವ ಮುನ್ಸೂಚನೆ ನೀಡಿದೆ. ಕೆ ಅಣ್ಣಾಮಲೈ ತಮ್ಮ ಹೊಸ ರಾಜಕೀಯ ಆಂದೋಲನದ ಭಾಗವಾಗಿ ಯುವ ನಾಯಕರಿಗೆ ವ್ಯವಸ್ಥಿತ ತರಬೇತಿ ನೀಡಲು ಎಪಿಜೆ ಅಬ್ದುಲ್ ಕಲಾಂ ನೈತಿಕ ಮತ್ತು ರಾಜಕೀಯ ಕೇಂದ್ರವನ್ನ ಸ್ಥಾಪಿಸಿದ್ದಾರೆ. ಪ್ರಸ್ತುತ ದೇಶದಲ್ಲಿರುವ ರಾಜಕೀಯದ ಭಾಷೆ ಮತ್ತು ವ್ಯಾಕರಣವನ್ನೇ ಸಂಪೂರ್ಣವಾಗಿ ಚೇಂಜ್ ಮಾಡೋದಕ್ಕೆ ಪಣ ತೊಟ್ಟಿರುವ ಅವರು ಈ ಕೇಂದ್ರದಲ್ಲಿ ವಿಶೇಷ ತರಬೇತಿ ಪಡೆದ ಯುವ ನಾಯಕರನ್ನೇ ಮುಂದಿನ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸುವುದಾಗಿ ಪ್ರಕಟಿಸಿದ್ದಾರೆ. ರಾಜಕಾರಣದಲ್ಲಿ ನಾಯಕತ್ವದ ಹುದ್ದೆಗಳು ಯಾರಿಗೂ ಕೂಡ ಶಾಶ್ವತವಾಗಬಾರದು ಮತ್ತು ಅದಕ್ಕೊಂದು ನಿರ್ದಿಷ್ಟ ಅವಧಿ ಮಿತಿ ಇರಲೇಬೇಕು ಅಂತ ಅವರು ಗಟ್ಟಿಯಾಗಿ ಪ್ರತಿಪಾದಿಸಿದ್ದಾರೆ. ತಮಿಳು ಗುರುತಿನೊಂದಿಗೆ ವಿಶಾಲವಾದ ರಾಷ್ಟ್ರೀಯ ದೃಷ್ಟಿಕೋನವನ್ನು ಹೊಂದೋದೇ ಈ ಚಳುವಳಿಯ ಮುಖ್ಯ ಗುರಿಯಾಗಿದ್ದು, ಅಣ್ಣಾಮಲೈ ಈಗಿನಿಂದಲೇ 2029ರ ಲೋಕಸಭೆ ಹಾಗೂ 2031ರ ವಿಧಾನಸಭೆ ಚುನಾವಣೆಗೆ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ಕೆ ಅಣ್ಣಾಮಲೈ ಅವರ ನಿರ್ಗಮನದ ಬೆನ್ನಲ್ಲೇ ತಮಿಳುನಾಡು ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದ್ದು, ಪಕ್ಷದಲ್ಲಿ ದೊಡ್ಡ ಮಟ್ಟದ ಬಿರುಕು ಕಾಣಿಸಿಕೊಂಡಿದೆ. ಅಣ್ಣಾಮಲೈ ದಾರಿ ಹಿಡಿದ ರಾಜ್ಯ ಉಪಾಧ್ಯಕ್ಷ ಕರು ನಾಗರಾಜನ್ ಹಾಗೂ ರಾಜ್ಯ ಕಾರ್ಯದರ್ಶಿ ಸುಮತಿ ವೆಂಕಟೇಶ್ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಅಧಿಕೃತವಾಗಿ ರಾಜೀನಾಮೆ ನೀಡಿ ಹೊರನಡೆದಿದ್ದಾರೆ. ಪಕ್ಷ ತೊರೆದ ನಾಯಕರು ತಮಿಳುನಾಡಿನ ಸಾಂಸ್ಕೃತಿಕ ಬೇರುಗಳ ವಿಚಾರದಲ್ಲಿ ನಮಗೆ ಪಕ್ಷದ ಹೈಕಮಾಂಡ್ ಜೊತೆ ಹೊಂದಿಕೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ಭಿನ್ನ ಮತದ ನಡುವೆಯೂ ರಾಜಕೀಯವಾಗಿ ಸೆಡ್ಡು ಹೊಡೆದಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್ ಅಣ್ಣಾಮಲೈ ಅವರು ಹೋದ್ರೆ ಪಕ್ಷಕ್ಕೆ ಯಾವುದೇ ನಷ್ಟ ಇಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಅಲ್ಲದೆ ನಾಯಕರು ಪಕ್ಷ ತೊರೆದು ಹೋದ್ರೂ ಕೂಡ ನಾವು ನಮ್ಮ ಸಿದ್ಧಾಂತದೊಂದಿಗೆ ಗಟ್ಟಿಯಾಗಿ ಮುಂದುವರಿತೇವೆ ಅಂತ ಬಿಜೆಪಿ ಹಿರಿಯ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಅಣ್ಣಾಮಲೈ ತಮಿಳುನಾಡಿನಲ್ಲಿ ಎಬ್ಬಿಸಿದ್ದ ಬದಲಾವಣೆಯ ಅಲೆ ಮತ್ತು ಅವರು ರೂಪಿಸಿದ್ದ ರಾಜಕೀಯ ಸೂತ್ರಗಳನ್ನ ನಟ ವಿಜಯ್ ಚಾಣಾಕ್ಷತನದಿಂದ ಬಳಸಿಕೊಂಡ್ರು ಎನ್ನಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಸೃಷ್ಟಿಯಾದ ರಾಜಕೀಯ ಶೂನ್ಯತೆಯನ್ನ ಸರಿಯಾಗಿ ಬಳಸಿಕೊಂಡ ನಟ ವಿಜಯ್ ಅಣ್ಣಾಮಲೈ ರೂಪಿಸಿದ್ದ ನವ ದ್ರಾವಿಡ ಸಿದ್ಧಾಂತದ ಹಾದಿಯಲ್ಲೇ ಸಾಗಿ ತಮ್ಮ ಟಿವಿಕೆ ಪಕ್ಷದ ಮೂಲಕ ಗೆದ್ದು ಬೀಗಿದ್ದಾರೆ. ಇತ್ತ ಎಐಎಡಿಎಂಕೆ ಜೊತೆಗಿನ ಬಿಜೆಪಿಯ ಮೈತ್ರಿಯನ್ನ ಮೊದಲಿನಿಂದಲೂ ತೀವ್ರವಾಗಿ ವಿರೋಧಿಸುತ್ತಾ ಬಂದಿದ್ದ ಅಣ್ಣಾಮಲೈ ಅವರ ಸ್ವತಂತ್ರ ಹೋರಾಟವನ್ನ ಬದಿಗಿಟ್ಟು ರಾಷ್ಟ್ರೀಯ ನಾಯಕತ್ವವು ಹಳೆಯ ಮಿತ್ರ ಪಕ್ಷಗಳ ಜೊತೆ ಮೈತ್ರಿಗೆ ಮುಂದಾಗಿದ್ದು ಅವರಿಗೆ ತೀವ್ರ ಮುಜುಗರ ತಂದಿತ್ತು. ಈ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ತಾಳ್ಮೆ ಕಳೆದುಕೊಂಡಿದ್ದೇ ಅಣ್ಣಾಮಲೈ ಅಸಮಾಧಾನಕ್ಕೆ ಪ್ರಮುಖ ಕಾರಣ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ದ್ರಾವಿಡ ಪಕ್ಷಗಳ ಭ್ರಷ್ಟಾಚಾರದ ವಿರುದ್ಧ ಅಣ್ಣಾಮಲೈ ನಡೆಸಿದ್ದ ಸುದೀರ್ಘ ಹೋರಾಟಕ್ಕೆ ತಮಿಳುನಾಡಿನ ಯುವಕರಿಂದ ಭಾರೀ ಬೆಂಬಲ ಸಿಕ್ಕಿತ್ತಾದ್ರೂ ಬದಲಾವಣೆ ಬಯಸಿದ್ದ ತಮಿಳು ಮತದಾರರು ಅಂತಿಮವಾಗಿ ವಿಜಯ್ ಕೈ ಹಿಡಿದ್ರು. ಇದೀಗ ಅದೇ ಹಾದಿಯಲ್ಲಿ ಬಿಜೆಪಿಯಿಂದ ಹೊರಬಂದಿರುವಂತಹ ಅಣ್ಣಾಮಲೈ ತಮ್ಮದೇ ಆದ ಪ್ರಾದೇಶಿಕ ಶಕ್ತಿಯನ್ನ ಕಟ್ಟಲು ಹೊಸ ಚಳುವಳಿಯೊಂದಿಗೆ ಮುನ್ನುಗ್ತಾ ಇದ್ದಾರೆ.
ಬಿಜೆಪಿಯಿಂದ ಹೊರಬಂದಿರುವ ಕೆ ಅಣ್ಣಾಮಲೈಯವರ ಹೊಸ ನಡೆ ತಮಿಳುನಾಡು ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದು, ಪ್ರಾದೇಶಿಕ ರಾಜಕೀಯ ಸಮೀಕರಣಗಳೇ ಬದಲಾಗುವ ಮುನ್ಸೂಚನೆ ಸಿಗ್ತಾ ಇದೆ. ದ್ರಾವಿಡ ರಾಜಕಾರಣದ ದೈತ್ಯ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ವಿರುದ್ಧ ಅಣ್ಣಾಮಲೈ ಈಗ ಏಕಕಾಲಕ್ಕೆ ನೇರ ಸಮರ ಘೋಷಣೆ ಮಾಡಿದ್ದಾರೆ. ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ ಸಂಸ್ಕೃತಿ ತಮಿಳುನಾಡಿನ ಮಣ್ಣಿಗೆ ಸರಿಹೊಂದೋದಿಲ್ಲ ಅಂತ ಖಡಕ್ ಆಗಿ ಹೇಳಿರುವ ಅವರು, ತಮಿಳುನಾಡಿನ ಜೀವನಾಡಿಯಾದ ಕಾವೇರಿ ನೀರು ಹಂಚಿಕೆ ಮತ್ತು ತಮಿಳರ ಹಕ್ಕುಗಳಿಗಾಗಿ ಯಾವುದೇ ರಾಜಿ ಇಲ್ಲದ ಹೋರಾಟ ನಡೆಸುವುದಾಗಿ ಪಣ ತೊಟ್ಟಿದ್ದಾರೆ. ದೇಶದ ರಾಜಕೀಯ ವ್ಯವಸ್ಥೆಯನ್ನ ಶುದ್ಧೀಕರಿಸಲು ಅಣ್ಣಾಮಲೈ ನಡೆಸ್ತಾ ಇರುವ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಖ್ಯಾತ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಸೇರಿದಂತೆ ಹಲವು ಗಣ್ಯರಿಂದ ಮುಕ್ತ ಪ್ರಶಂಸೆ ವ್ಯಕ್ತವಾಗಿದೆ. ಸದ್ಯ ಚಳವಳಿಯ ರೂಪದಲ್ಲಿರುವ ಇವರ ವಿ ದಿ ಲೀಡರ್ಸ್ ಆಂದೋಲನ ಮುಂದಿನ ದಿನಗಳಲ್ಲಿ ಅಧಿಕೃತ ರಾಜಕೀಯ ಪಕ್ಷವಾಗಿ ಉದಯಿಸಲಿದೆ ಎಂಬುದು ಸ್ಪಷ್ಟವಾಗಿದ್ದು, ನಟ ವಿಜಯ್ ರಾಜಕೀಯ ಪ್ರವೇಶದ ನಡುವೆಯೇ ಅಣ್ಣಾಮಲೈ ತಮಿಳುನಾಡಿನ ಅಖಾಡದಲ್ಲಿ ಹೊಸ ಚದುರಂಗದಾಟ ಆರಂಭಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕರ್ನಾಟಕದಲ್ಲಿ ಐಪಿಎಸ್ ಅಧಿಕಾರಿಯಾಗಿದ್ದ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಬಿಜೆಪಿಯ ಅಸ್ತಿತ್ವವನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದಿದ್ರು. ಆದ್ರೆ ಹೈಕಮಾಂಡ್ ಪಾಲಿಟಿಕ್ಸ್ ಮತ್ತು ಮೈತ್ರಿಯ ಇಕ್ಕಟ್ಟಿನಿಂದ ಬೇಸತ್ತು ಇವತ್ತು ತಮ್ಮದೇ ಹಾದಿ ಹಿಡಿದಿದ್ದಾರೆ. ಕೇವಲ 10 ಗಂಟೆಯಲ್ಲಿ 10 ಲಕ್ಷ ಜನರನ್ನ ಸೆಳೆದಿರುವ ಅಣ್ಣಾಮಲೈ ತಮಿಳುನಾಡಿನ ಮುಂದಿನ ಬದಲಾವಣೆಯ ಹರಿಕಾರ ಆಗ್ತಾರಾ, ಅಥವಾ ನಟ ವಿಜಯ್ ಮತ್ತು ದ್ರಾವಿಡ ಪಕ್ಷಗಳ ನಡುವೆ ಈ ಸಿಂಗಂ ಸೈಲೆಂಟ್ ಆಗುತ್ತಾ? ಕಾದು ನೋಡಬೇಕು.